ಕಲಬುರಗಿಯಲ್ಲಿ ರೌಡಿ ಶೂಟರ್ನ ಮೇಲೆ ಗುಂಡಿನ ದಾಳಿ ನಡೆದಿದೆ. ಬಂಕೂರ ಕ್ರಾಸ್ ಬಳಿಯ ಐನಾಪುರ ಒಂದು ಢಾಬಾದಲ್ಲಿ ನಡೆದಿರುವಂತಹ ಘಟನೆ. ರೌಡಿ ಶೂಟರ್ ಶಂಕರ್ ಅಳ್ಳೊಳ್ಳಿ ಮೇಲೆ ಗುಂಡಿನ ದಾಳಿ ನಡೆದಿದೆ. ಕಲಬುರಗಿಯಲ್ಲಿ ಗುಂಡಿನ ದಾಳಿ ನಡೆದಿದೆ. ರೌಡಿ ಶೂಟರ್ನ ಮೇಲೆ ಬಂಕೂರ ಕ್ರಾಸ್ ಬಳಿಯ ಐನಾಪುರ ಢಾಬಾದಲ್ಲಿ ನಡೆದಿರುವಂತಹ ಘಟನೆ. ರೌಡಿ ಶೂಟರ್ ಶಂಕರ್ ಅಳ್ಳೊಳ್ಳಿ ಮೇಲೆ ಗುಂಡಿನ ದಾಳಿ ನಡೆದಿದೆ. ಶುಭಂ ಮತ್ತು ಆತನ ಸಂಗಡಿಗರಿಂದ ಈ ಒಂದು ಗುಂಡಿನ ದಾಳಿ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಶಂಕರ್ ಅಳ್ಳೊಳ್ಳಿ ಸ್ನೇಹಿತರ ಜೊತೆ ಊಟಕ್ಕೆ ಬಂದಾಗ ಈ ಒಂದು ಘಟನೆ ನಡೆದಿರಬಹುದು. ಗಿರೀಶ್ ಕಂಬನೂರ್ ಕೊಲೆಗೆ ಒಂದು ಪ್ರತಿಕಾರವನ್ನು ತೀರಿಸಿಕೊಳ್ಳಕ್ಕೆ ಈ ಒಂದು ದಾಳಿಯನ್ನು ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಅದರಿಂದಾಗಿ ಗಿರೀಶ್ ಕಂಬನೂರ್ ಏನಿದೆ ಆತನ ಅಳಿಯ ಶುಭಂ ಮತ್ತೆ ಸ್ನೇಹಿತರಿಂದ ಈ ಒಂದು ದಾಳಿ ನಡೆದಿದೆ ಎನ್ನಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಜೀಪ್ನಲ್ಲಿ ಶಂಕರ್ ಅಳ್ಳೊಳ್ಳಿ ಎಸ್ಕೇಪ್ ಆಗಿದ್ದಾನೆ. ಆ ಒಂದು ಘಟನೆ ಸಮಯ ನಡಿಬೇಕಾದ್ರೆ ಆತ ಹೆಂಗೋ ಮಾಡಿ ಪೊಲೀಸ್ ಜೀಪ್ನಲ್ಲಿ ಎಸ್ಕೇಪ್ ಆಗಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಶಹಬಾಜ್ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ಕೂಡ ದಾಖಲಾಗಿದೆ. ಡಾಬಾದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಕಲಬುರಗಿಯಲ್ಲಿ ರೌಡಿ ಶೂಟರ್ ಮೇಲೆ ರಾತ್ರೋರಾತ್ರಿ ಅಟ್ಯಾಕ್ ಮಾಡಿರುವಂಥದ್ದು. ಒಂದು ದ್ವೇಷದ ಕಾರಣದಿಂದ, ಹಳೆಯ ಒಂದು ವೈಷಮ್ಯ ಇತ್ತು, ಆ ಒಂದು ಕಾರಣದಿಂದ ನಡೆದಿರುವಂಥ ಒಂದು ಘಟನೆ ಅಂತ ಹೇಳಲಾಗ್ತಾ ಇದೆ. ಶಂಕರ್ ಕಂಬನೂರ್ ಅನ್ನುವಂಥ ವ್ಯಕ್ತಿ ಇದ್ದಾನೆ, ಆತನ ಒಂದು ಕೊಲೆಗೆ ಪ್ರತಿಕಾರವನ್ನು ತೀರಿಸ್ಕೊಳ್ಳೋಕ್ಕೆ ಅಂತ ಈ ಒಂದು ದಾಳಿ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಆತನ ಅಳಿಯ ಶುಭಂ ಮತ್ತೆ ಸ್ನೇಹಿತರಿಂದ ಈ ಒಂದು ದಾಳಿ ನಡೆದಿರುವಂಥದ್ದು. ಈ ಒಂದು ಘಟನೆಯಲ್ಲಿ ಪೊಲೀಸ್ ಜೀಪನ್ನು ಯೂಸ್ ಮಾಡಿಕೊಂಡು ಶಂಕರ್ ಅಳ್ಳೊಳ್ಳಿ ಎಸ್ಕೇಪ್ ಆಗಿರುವಂಥದ್ದು. ಘಟನೆ ನಡಿಬೇಕಾದ್ರೆ ಏನವರು ಅಟ್ಯಾಕ್ ಮಾಡಕ್ಕೆ ಬಂದಾಗ ಆತ ಅವರಿಂದ ತಪ್ಪಿಸ್ಕೊಂಡು ಪೊಲೀಸ್ ಜೀಪನ್ನೇ ತಗೊಂಡು ಎಸ್ಕೇಪ್ ಆಗಿದ್ದಾನಂತೆ. ಕಂಬೋರ ಕ್ರಾಸ್ ಬಳಿಯ ಐನಾಪುರ ಡಾಬಾದಲ್ಲಿ ನಡೆದಿರುವಂತಹ ಇದು ಘಟನೆ. ದ್ವೇಷ ಎಷ್ಟರ ಮಟ್ಟಿಗೆ ಇರುತ್ತೆ ಅಂದರೆ ಒಬ್ಬರನ್ನ ಕೊಲ್ಲೋ ಮಟ್ಟಿಗೆ ಅನ್ನೋ ರೀತಿಯಲ್ಲಿ ತೋರಿಸ್ತಾ ಇದೆ. ಇದು ರಕ್ತಕ್ಕೆ ರಕ್ತ, ಕೊಲೆಗೆ ಕೊಲೆ ಅನ್ನೋ ರೀತಿಯಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಕಲಬುರಗಿಯಲ್ಲಿ. ಅದೇ ದೃಷ್ಟಿಯಿಂದ ಈ ಒಂದು ಅಟ್ಯಾಕ್ ಮಾಡೋಕ್ಕೆ ಬಂದಿದ್ದಾರೆ ಅವರು. ಅದೃಷ್ಟವಶಾತ್ ಮತ್ತೆ ಆತ ಪೊಲೀಸ್ ಜೀಪನ್ನೇ ಬಳಸಿಕೊಂಡು ಬುದ್ಧಿಯನ್ನು ಉಪಯೋಗಿಸಿ ಎಸ್ಕೇಪ್ ಆಗಿದ್ದಾನಂತೆ. ಈ ಒಂದು ವಿಚಾರದಲ್ಲಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.